see a day with 7 puppies. Comfortable video ಯಾಕಂದರೆ ಒಂದು ಕೈಯಲ್ಲಿ ಟಾರ್ಚ್ ಕೈಯಲ್ಲಿ ವಿಡಿಯೋ. ಸೊ ಲೈಕ್ ಮಾಡಿ, ನೀವು ಫಸ್ಟ್ ಎಲ್ಲ ಸಿ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಪ್ಲೀಸ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ನಾಟ್ ಇಂಡೀಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ, ದೇವ್ರು ಒಳ್ಳೇದು ಮಾಡಲಿ. ಸೊ ಇವತ್ತು ಡೇ ವಿತ್ 7 ಪಪ್ಪೀಸ್ ಅಂತ ಒಂದು ವ್ಲಾಗ್ ಮಾಡ್ತಿದ್ದೀನಿ. ಸೊ ಹೋಲ್ ಡೇ ಹೆಂಗೆ ಸ್ಪೆಂಡ್ ಆಗುತ್ತೆ ನೋಡೋಣ. ಆಲ್ರೆಡಿ ಅಳ್ತಿದ್ದಾರೆ. ಸೊ ಹೋಲ್ ಡೇ ಹೆಂಗಿರುತ್ತೆ ನೋಡೋಣ. ಇದು ಆ್ಯಕ್ಚುಲಿ ರೂಬಿದು ಹೊಸ ಬೆಡ್ ತರಿಸಿದ್ದೀನಿ ಅವಳಿಗೋಸ್ಕರ, ಟೇಲ್ ಲವರ್ಸಿಂದ. ತುಂಬ ಚೆನ್ನಾಗಿದೆ. ಅದು ತಂದಾಗಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಆ್ಯಂಡ್ ಇವನ್ ಪಪ್ಪೀಸ್. ರೂಬಿ ಬಾಬಾ ಮನೇಲಿ ಬೆಲ್ಟ್ ನಿಂದು ಬೆಲ್ಟು ರೂಬಿ. ಸೊ ಕೊನೆಗೂ ಅವಳು ಆಚೆ ಬಂದ ತಕ್ಷಣ ವಾಕಿಂಗ್ ಕರ್ಕೊಂಡು ಹೋದೆ. ಸೊ ವಾಕಿಂಗ್ ಮುಗಿಸಿ ವಾಪಸ್ ಕರ್ಕೊಂಡು ಹೋಗೋವಾಗ ಸ್ನಾನ ಮಾಡಿಸ್ಬೇಕಂತ ಇದ್ದೆ. ಅದು ಅವಳಿಗೆ ಡೌಟ್ ಬಂದಿತ್ತು. ಸೊ ಅದಕ್ಕೆ ಒಳಗಡೆ ಬರೋಕ್ಕೆ ಸ್ವಲ್ಪ ನಾಟಕ ಮಾಡ್ತಿದ್ಲು. ಸೊ ಹೆಂಗೋ ಕರ್ಕೊಂಡೋಗಿ ದೊಡ್ಡ ಸಾಹಸ ಮಾಡಿ ನೋಡಿ. ಅವಳು ಇವಾಗ ಸೈಡಲ್ಲೇ ಹೋಗ್ತಾಳೆ. ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಸ್ನಾನ ಮಾಡಿಸ್ತೀನಿ ಅಂತ. ಅವಳಿಗೆ ಸ್ನಾನ ಮಾಡಿಸೋದಂದ್ರೇ ಆಗಲ್ಲ. ಇದು ಒಂದು ದೊಡ್ಡ ಟಾಸ್ಕ್ ನನಗೆ ಅವಳನ್ನ ಕರೆಯೋಷ್ಟರಲ್ಲಿ ಸ್ನಾನಕ್ಕೆ. Keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you ಸೊ ಇಲ್ಲಿ ಅವಳದು ಸ್ನಾನ ಎಲ್ಲ ಆಗಿ ಅವಳ ಮಗುಗೆಲ್ಲ ಹಾಲು ಕುಡಿಸಿದ್ಲು. ಅದಾದಮೇಲೆ ಅವಳಿಗೆ ಊಟ ಹಾಕ್ತಾಯಿದ್ದೀನಿ. ಸೊ ನಾನು ಯೂಶ್ವಲಿ ಬಾಯ್ಲ್ಡ್ ರೈಸಿಗೆ ಬಾಯ್ಲ್ಡ್ ಚಿಕನ್ ವಿತ್ ಟರ್ಮರಿಕ್ ಪೌಡರ್ ಹಾಕಿ ಚಿಕನ್ ಬಾಯ್ಲ್ ಮಾಡ್ತೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಅವಳಿಗೆ. ಇಲ್ಲ ಚಿಕನ್ ಇಲ್ಲ ಅಂದರೆ ಬಾಯ್ಲ್ಡ್ ಎಗ್ ಹಾಕ್ಕೊಡ್ತೀನಿ. ದಿಸ್ ಇಸ್ ವಾಟ್ ಹರ್ ರೂಟೀನ್. ಅವಳು ಊಟ ಇದೆ. ನಾನು ಯೂಶ್ವಲಿ ಡೈಲಿ ಕೊಡೋದು, ಡೈಲಿ 2 ಟೈಮ್ಸ್. ತುಂಬ ರೇರಾಗಿ ಪೆಡಿಗ್ರಿ ಮತ್ತು ಚಿಕನ್ ಕರಿ ಎಲ್ಲ ಹಾಕೋದು, ಅದು ಯಾವಾಗಲೂ ಹಾಕಲ್ಲ. ಐ ಫೀಲ್ ದಿಸ್ ಇಸ್ ಬೆಟರ್, ಹೆಲ್ತಿ ಅಂತ ಅನಿಸುತ್ತೆ. ಸೊ ಅದೇ ಇವಾಗ ಅವಳಿಗೆ ಊಟ ಕೊಡ್ತಿದ್ದೆ. ಇದಾದಮೇಲೆ ಅವಳು ಬೆಡ್ ಕ್ಲೀನ್ ಮಾಡಬೇಕು. ಅಲ್ಲಿ ನೋಡಿ ಹೆಂಗೆ ನೋಡ್ತಿದ್ದಾಳೆ. ನೋಡಿ ಎಲ್ಲರೂ ಹೆಂಗೆ ಮಲಗಿದ್ದಾರೆ, ಹೆಂಗೆ ಬೇಕು ಹಂಗೆ ಮಲ್ಕೊಂಡಿದ್ದಾರೆ. ಸೊ ಈ ಬೆಡ್ಡನ್ನ ತೆಗ್ದು ಕ್ಲೀನ್ ಮಾಡಬೇಕು. ಮಾಡೋಣ. ಇಲ್ಲಿ ಇವಾಗ ಬೆಡ್ ಕ್ಲೀನ್ ಮಾಡಿ ವಾಪಸ್ ಇಟ್ಟು ಮರಿಗಳನ್ನೆಲ್ಲ ವಾಪಸ್ ಮನೆಗೆ ಅಂದರೆ ಅದ್ರ ಮನೆ ಅಂದರೆ ವಾಪಸ್ ಬೆಡ್ಗೆ ಹಾಕಿದ್ರೆ ನನ್ನ ಕೆಲಸ ಮುಗಿಯುತ್ತೆ. ಸೊ ನಾನಿಲ್ಲೇನಿಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಅವಳನ್ನ ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೆ ಇದೆಲ್ಲ ಮಾಡೋಕ್ಕೆ ಆಗ್ತಿದೆ. ಸೊ ಏನಾದರೂ ರೋಡಲ್ಲಿರೋ ನಾಯಿ ಬಗ್ಗೆ ಯೋಚನೆ ಮಾಡಿದ್ರೆ, ಇದೇ ಥರ ಪ್ರೆಗ್ನೆಂಟ್ ಎಷ್ಟೋ ನಾಯಿಗಳು ಆಗುತ್ತೆ, ಎಷ್ಟೋ ನಾಯಿಗಳು ಮರಿ ಹಾಕ್ತವೆ, ಅದರಲ್ಲಿ ಎಷ್ಟೋ ಸತ್ತೋಗ್ತವೆ, ಎಷ್ಟೋ ಬದುಕ್ತವೆ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ. ನನಗಿವಾಗ ಇದನ್ನ ಅರ್ಥ ಆಗ್ತಿದೆ. ಬಿಕಾಸ್ ಇವಳೇ ನಾವು ಇದ್ದೂ ಅವಳಿಗೆ ತುಂಬ ಕಷ್ಟ ಆಯಿತು. ಶಿ ಸಫರ್ಡ್. ಆ ಮರಿ ಆಚೆ ಬರೋವರೆಗೂ ಎವ್ರಿಥಿಂಗ್ ಎಲ್ಲ ಪ್ರಾಸೆಸ್ ನೋಡಿದ್ದೀನಿ. ಸೊ ಪ್ಲೀಸ್ ನಾನು ಒಂದೇ ರಿಕ್ವೆಸ್ಟ್
ಮಾಡ್ಕೊಳ್ಳೋದು ಎಲ್ಲರಿಂದ. ಪ್ಲೀಸ್ ಕಲ್ಲಲ್ಲಿ ಹೊಡೆಯೋದು, ಕೋಲ್ ತೊಗೊಂಡು ಹೊಡೆಯೋದು ಇದೆಲ್ಲ ಸ್ಟ್ರೀಟ್ಸ್ಗೆ ಪ್ಲೀಸ್ ಸ್ಟ್ರೀಟಲ್ಲಿರೋ ನಾಯಿಗಳಿಗೆ ಮಾಡಬೇಡಿ. ನಿಮ್ಮ ಕೈಯಲ್ಲಾದಷ್ಟು ಊಟ ಹಾಕೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಅದ್ರ ತಂಟೆಗೆ ಹೋಗಬೇಡಿ. ಬಿಕಾಸ್ ಅದ್ರ ಕಷ್ಟ ಅದಕ್ಕೆ ಗೊತ್ತು. ಸೊ ನಮಗೂ ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ರಿಗೂ ಇರುತ್ತೆ. ಬಟ್ ನಮ್ಗೆ ಅಟ್ಲೀಸ್ಟ್ ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಇರ್ತಾರೆ, ಬಟ್ ಆ ಥರ ನಾಯಿಗಳಿಗೆ ಯಾರೂ ಇಲ್ಲ. ಸೊ ಪ್ಲೀಸ್ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ, ಆದಷ್ಟು ಇಂಡೀಸ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಈ ರೋಡಲ್ಲಿರೋ ನಾಯಿಗಳು ಈಗ ನನ್ನ ಪ್ರಕಾರ ಬ್ರೀಡ್ಸ್ಗೂ ಇದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ನೀವು ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಸಾಕೊಳ್ಳೋ ಬದಲು ಐ ಫೀಲ್ ನೀವು ರೋಡಲ್ಲಿರೋ ನಾಯಿನೇ ತೊಗೊಂಡು ಬಂದು ಸಾಕೊಂಡ್ರೆ ನಿಮಗಿನ್ನ ಬಜೆಟ್ ಕೂಡ ಕಡಿಮೆ, ದುಡ್ಡು ಕೊಡೋ ಅವಶ್ಯಕತೆಯೂ ಇರೋಲ್ಲ. ಬಟ್ ರೋಡಲ್ಲಿರೋ ಯಾವುದೋ ಅನಾಥ ನಾಯಿಗೆ ಒಂದು ಮನೆ ಕೊಟ್ಟಂಗೆ ಇರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ 7 ಮರಿಯಲ್ಲಿ 2 ಮರಿ ನಾನು ಇಟ್ಕೊತಿದ್ದೀನಿ. ಇನ್ನು ಮಿಕ್ಕಿದ್ದು ಒಂದು ಮೇಲ್ ಒಂದು ಫೀಮೇಲ್. ಸೊ ಇನ್ನು ಮಿಕ್ಕಿದೆಲ್ಲ ಫೀಮೇಲ್ ಅಡಾಪ್ಷನ್ಗೆ ಕೊಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಕೇಳ್ದಂಗೆ ತುಂಬ ಜನ ಫೀಮೇಲ್ ಡಾಗ್ಸ್ ಮೇಲೆ ತುಂಬ ತಪ್ಪು ಒಪಿನಿಯನ್ ಇಟ್ಕೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಮೇಲ್ಸಿಂದ ಫೀಮೇಲ್ ಡಾಗ್ಸೇ ಈಸಿ ಟು ಟೇಕ್ ಕೇರ್. ಅದು ತುಂಬ ಅರ್ಥ ಮಾಡ್ಕೊತವೆ. ತುಂಬ ಜನ ತಗೊಳಲ್ಲ ಫೀಮೇಲ್ಸ್ ಅಂತ. ನನಗೆ ಆಲ್ರೆಡಿ ಫೀಮೇಲ್ ನನಗೆ ಬೇಡ ಅಂತಾರೆ. ಸೊ ಇದು ಆ್ಯಕ್ಚುಲಿ ಚೇಂಜ್ ಆಗಬೇಕು. ಸೊ ಆ್ಯಕ್ಚುಲಿ ಈ ಮೈಂಡ್ಸೆಟ್ ಚೇಂಜ್ ಆಗಬೇಕು ಎಲ್ಲರಿಂದ. ಬಿಕಾಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕಂದ್ರೆ ಮೇಲ್ ಡಾಗ್ಸ್ ಸ್ವಲ್ಪ ಜಾಸ್ತಿ ಹಂಪ್ ಮಾಡ್ತವೆ. ಸೊ ನಿಮ್ಗೆ ಸ್ವಲ್ಪ ನೋಡ್ಕೊಳ್ಳೋಕ್ಕಾಗಲಿ ಏನಕ್ಕಾಗಲಿ ಕಷ್ಟ ಆಗುತ್ತೆ. ಬಟ್ ಫೀಮೇಲ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ತುಂಬ ಈಸಿ. ಪೀರಿಯಡ್ಸ್ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಫೀಮೇಲ್ ಬೇಡ ಅಂತ ಹೇಳ್ತಾರೆ ಎಲ್ಲರೂ. ಸೊ ನೀವು ಫೀಮೇಲ್ ಡಾಗ್ಸ್ನ ಅಡಾಪ್ಟ್ ಮಾಡಿಕೊಂಡು ಅದು ಪೀರಿಯಡ್ಸ್ ಆಗೋದು ಇಷ್ಟ ಆಗೋಲ್ಲ, ಯು ಕಾಂಟ್ ಕ್ಲೀನ್ ಅದು ಇದು ಅಂತ ಅಂದರೆ ಯು ಕ್ಯಾನ್ ಆಪರೇಟ್ ಮಾಡಿಸ್ಬೋದು ಫೀಮೇಲ್ ಡಾಗ್ಸ್ಗೆ. ಇಟ್ ಈಸ್ ಈಸಿ. ಅಲ್ಲಾಂದರೆ ನ್ಯೂಟರ್ ಕೂಡ ಮಾಡಿಸ್ಬೋದು. ಪ್ರೆಗ್ನೆಂಟ್ ಆಗಿಬಿಡುತ್ತೆ ಅಲ್ಲ ಅಂತ ಭಯ ಇದ್ದರೆ ಜಸ್ಟ್ ನ್ಯೂಟರ್ ನಾನು ನ್ಯೂಟರ್ ಮಾಡಿಸಿರಲಿಲ್ಲ, ಅದೇ ಕಾರಣದಿಂದ ಈ ಥರ ಆಯಿತು. ಆ್ಯಂಡ್ ಇಟ್ ಈಸ್ ನಾಟ್ ಅಷ್ಟೊಂದೇನು ಕಷ್ಟ ಅಂತ ಏನಿಲ್ಲ. ಯೂಶ್ವಲಿ ಮೇಲ್ ಡಾಗ್ಸ್ ಕೂಡ ನ್ಯೂಟರ್ ಮಾಡಿಸ್ತಾರೆ. ಸೊ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಅದನ್ನೇ ನೋಡ್ಕೊಳ್ಳುವಾಗ ಇದನ್ನು ನೋಡ್ಕೋಬೋದಲ್ವಾ. ಸೊ ಪ್ಲೀಸ್ ಈ ಮೈಂಡ್ಸೆಟ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಫೀಮೇಲ್ ಡಾಗ್ಸ್ ಆರ್ ವೆರಿ ಅವ್ರು ಕ್ವೈಟ್ ಕಾಮ್ ಆಗಿರ್ತವೆ ಡಾಗ್ಸು. ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ಅ ಲಾಟ್, ಅರ್ಥ ಮಾಡ್ಕೊತಾರೆ. ಬಟ್ ಮೇಲ್ ಡಾಗ್ಸ್ ಆ ಥರ ಅಲ್ಲ. ಅದಕ್ಕಂತ ಮೇಲ್ ಅಡಾಪ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ. ಯೂಶ್ವಲಿ ನಂಬರ್ ಆಫ್ ಅಡಾಪ್ಷನ್ ಈಸ್ ಮೇಲ್ ದ್ಯಾನ್ ಫೀಮೇಲ್ ಅಂದರೆ ಸ್ವಲ್ಪ ಹಿಂದೆ ಫೀಮೇಲ್ ಅಂತ ನೋಡ್ತಾರೆ. ಸೊ ಅದು ಸ್ವಲ್ಪ ಚೇಂಜ್ ಆಗಬೇಕು. ದೆರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಮೇಲ್ ಡಾಗ್ಸಿಗೆ ಬಂದರೆ ತುಂಬ ಹೈಪರ್ ಆ್ಯಕ್ಟಿವ್, ಹಂಪ್ ಮಾಡೋದು ಇದೆಲ್ಲ ಇರುತ್ತೆ. ಸೊ ವೆನ್ ಯು ಕಾಂಟ್ ಹ್ಯಾಂಡಲ್ ದ್ಯಾಟ್, ಅದನ್ನೇ ಹ್ಯಾಂಡಲ್ ಮಾಡ್ತೀರಾ ಅಂದರೆ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಪ್ಲೀಸ್ ಆದಷ್ಟು ಫೀಮೇಲ್ ಡಾಗ್ಸ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ. ಆದಷ್ಟು ಡಾಗ್ಸ್ಗೆ ಹೆಲ್ಪ್ ಮಾಡಿ, ಮೇನ್ಲಿ ಇಂಡೀಸ್ಗೆ. ಸೊ ಈ ವಿಡಿಯೋನ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಲಿಂಕ್ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆದಷ್ಟು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಮತ್ತೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.